ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಈ ಬ್ಲಾಗ್ ಬಂದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಎಡಿಟಿಂಗ್ ಮಾಡೋದು ತಡ ಆಯಿತು, ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವ್ರು ನಿಮಗೆ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಯುಗಾದಿ ಹಬ್ಬ ತುಂಬಾ ಸಿಂಪಲಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಷ್ಟೊಂದೆಲ್ಲ ಏನು ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ನಿಮ್ಮನೇಲಿ ನೀವೆಲ್ಲ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತು ನಾವು ಯುಗಾದಿ ಹಬ್ಬ ದಿನ ಬೇವು ಬೆಲ್ಲ ತಿಂದಿರ ನಾವು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ನೀರು ಆಗಿರ್ಬೋದು ಏನು ಕೂಡ ನಾವು ತಿನ್ನಲ್ಲ. ಬೇವು ಬೆಲ್ಲ ತಿಂದು ಆ ನಂತರನೇ ನಾವು ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ನಾನಿಲ್ಲಿ ಫಸ್ಟು ಬೇವು ಬೆಲ್ಲನ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು 5ರಿಂದ 6 ಬೇವಿನ ಎಲೆ ಹಾಕ್ಕೊಂಡು ಜೊತೆಗೆ ಅದರಲ್ಲಿ ಇರುವಂಥ ಹೂವು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಒಂದು ಏಲಕ್ಕಿ, ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕ್ಕೊಂಡು ಪೌಡ್ರು ಮಾಡಿಕೊಂಡ್ರೆ ಬೇವು ಬೆಲ್ಲ ರೆಡಿ ಆಗುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ಕೆಲವೊಬ್ಬರು ಈಗ ಈ ಪಾನಕ ಟೈಪು ಕೂಡ ಮಾಡ್ತಾರೆ ಬೇವು ಬೆಲ್ಲನ. ನಾನು ಅದು ಕೂಡ ಕೇಳ್ಪಟ್ಟಿದ್ದೀನಿ, ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಬಟ್ ನಮ್ಮ ಹಾಸನ ಕಡೆ ಎಲ್ಲ ಇದೇ ರೀತಿಯಾಗಿ ಮಾಡೋದು. ಹಾಗಾಗಿ ನಾನು ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಕಡೆ ಎಲ್ಲ ನೀವೆಲ್ಲ ಹೇಗೆ ಬೇವು ಬೆಲ್ಲನ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ನಾನು ಕೂಡ ತಿಳ್ಕೊಂಡಂಗಾಗತ್ತೆ. ಹಾಗಾಗಿ ನಾವು ಈ ಬೇವು ಬೆಲ್ಲನ ಸ್ವಲ್ಪ ದೇವ್ರ ಪ್ರಸಾದಕ್ಕೆ ಅಂತ ಎತ್ತಿಟ್ಬಿಡ್ತೀವಿ. ಎತ್ತಿಟ್ಕೊಂಡಾದ ನಂತರ ನಮಗೆ ಅಂತ ಸ್ವಲ್ಪ ತೊಗೊಂಡು ನಾವು ಬೇವು ಬೆಲ್ಲನ ತಿಂದ್ಕೊಂಡು ಆನಂತರ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ನಾವೆಲ್ಲ ರೆಡಿಯಾಗಿ ಆನಂತರ ಪೂಜೆ ಎಲ್ಲ ಮುಗಿಸಿ ಹಬ್ಬನ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ ಮನೆಗಳಲ್ಲಿ ನಾವು ಟಿಫನ್ ಅಂತ ಏನೂ ಮಾಡಲ್ಲ, ಬೆಳಗಿನ ಹಬ್ಬನ ಸ್ಟಾರ್ಟ್ ಮಾಡ್ಕೊತೀವಿ. ನಾವು ಬೆಳಗಿನ ಜಾವ 4:15ಗೆ ಹಬ್ಬನ ಸ್ಟಾರ್ಟ್ ಮಾಡ್ಕೊತೀವಿ. ಹಾಗಾಗಿ ನಾವು ಟಿಫನ್ನ ಮಾಡಲ್ಲ, ಡೈರೆಕ್ಟಾಗಿ ನಾವು ಹಬ್ಬ ಊಟನೇ ಮಾಡ್ತೀವಿ. ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಆಗಿ ಇದೇ ರೀತಿಯಾಗಿ ಮಾಡ್ತಾರೆ. ನಿಮ್ಮೂರ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಕೆಲವೊಬ್ಬರು ಟಿಫನ್ಸ್ ಮಾಡ್ತಾರೆ ಅನಿಸುತ್ತೆ, ಬಟ್ ನಮ್ಮ ಮನೆಗಳಲ್ಲಿ ಬೆಳಿಗ್ಗೆ ಟಿಫನ್ಸ್ ಅಂತ ಬ್ರೇಕ್ಫಾಸ್ಟ್ ಅಂತ ನಾವೇನು ಕೂಡ ಮಾಡಲ್ಲ, ಡೈರೆಕ್ಟಾಗಿ ಹಬ್ಬನೇ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಮನೆಗಳಲ್ಲಿ. ಹಾಗಾಗಿ 10-10:30 ಅಷ್ಟೊತ್ತಿಗೆಲ್ಲ ಹಬ್ಬ ಎಲ್ಲ ಹಾಗೇ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಬ್ಬ ಆದ ನಂತರ ನಾವು ಮನೇಲಿ ಏನು ಹಬ್ಬಕ್ಕೆ ಅಡುಗೆ ಎಲ್ಲ ಮಾಡಿರ್ತೀವಿ ಅಷ್ಟನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆನ ಮಾಡಿಸ್ಕೊಂಡು ಆನಂತರ ಬಂದು ಊಟ ಮಾಡ್ತೀವಿ. ಇಷ್ಟು ಸಿಂಪಲ್ ಆಗಿರುತ್ತೆ ನಮ್ಮ ಮನೆಗಳಲ್ಲಿ ಹಬ್ಬ. ನಿಮ್ಮ ಮನೆಗಳಲ್ಲೆಲ್ಲ ಹೇಗಿರುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ನಾನು ಒಂದು 2 ಡೇಸ್ ಮುಂಚಿತವಾಗಲೇ ಕಡಲೆಕಾಳು ಮತ್ತು ಹೆಸರು ಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೆ. ಹಾಗಾಗಿ ಹಬ್ಬಕ್ಕೆ ಈಸಿಯಾಗಿ ಕಾಳು ಉಸ್ಲಿನ ಮಾಡ್ಕೊಬೋದು ಅಂತೇಳಿ ಚೆನ್ನಾಗಿ ಮೊಳಕೆ ಬಂದಿತ್ತು. ಇವಾಗ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಆ ನೀರನ್ನ ಆ್ಯಡ್ ಮಾಡ್ಕೊಬೇಕು. ಕಾಳಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ವಿಷಲ್ ತೊಗೊಂಡ್ರೆ ಕರೆಕ್ಟಾಗಿ ಕುಕ್ ಆಗುತ್ತೆ. ಈ ಕಾಳು ಜಾಸ್ತಿ ಕೂಡ ಬೇಯಬಾರ್ದು, 2 ವಿಷಲ್ ಆದರೆ ಕರೆಕ್ಟಾಗಿ ಕುಕ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ವಿಷಲ್ ಆಗೋಕ್ಕೆ ಫಸ್ಟ್ ಇಟ್ಕೊಂಡು ಬಿಡ್ತೀನಿ. ಇದು ವಿಷಲ್ ಆಗ್ತಿದ್ರೆ ನಮಗೆ ಬೇರೆ ಅಡುಗೆಗಳು ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಆವಾಗ ಬೇಗ ಬೇಗ ಕೂಡ ಅಡುಗೆನ ಮಾಡ್ಕೋಬೋದು. ನಾನಿಲ್ಲಿ ಕಡಲೆಬೇಳೆ ಮಸಾಲೆ ವಡೆ ಮಾಡೋಣ ಅಂತೇಳಿ ಬೆಳಗಿನ ಜಾವ ಒಂದು 5 ಗಂಟೆಗೆ ಕಡಲೆಬೇಳೆನ ಒಂದು 1/4 kg ಕಡಿಮೆ ಹಾಕ್ಕೊಂಡಿದ್ದೆ. ಯಾಕಂತಂದರೆ ನಾವು ರಾತ್ರಿ ಹೊತ್ತು ನೆನೆಸಲ್ಲ, ಸ್ನಾನ ಮಾಡಿದ್ರೆ ಹಬ್ಬಕ್ಕೆ ಅಂತ ನಾವೇನು ಕೂಡ ರೆಡಿ ಮಾಡಲ್ಲ. ಹಾಗಾಗಿ ನಾನು ರಾತ್ರಿಯಲ್ಲಿ ನೆನೆಸಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸಿ ಆನಂತರ ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದು. ಹತ್ತತ್ರ ಇದು 1/4 kg ಕಡಿಮೆ ಇದೆ. ಮತ್ತು ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದ್ಕೊಂಡಿತ್ತು. ಯಾಕಂತಂದರೆ ನಾನು 5 ಗಂಟೆ ಹಾಕಿದ್ದು, ಇವಾಗ ಹತ್ತತ್ರ ಇದು 9-9:30 ಆಗ್ತಾ ಬರ್ತಿದೆ. ಚೆನ್ನಾಗಿ ನೆನ್ಕೊಂಡಿತ್ತು ಕೂಡ. ಇವಾಗ ಈ ಕಡಲೆಬೇಳೆ ಚೆನ್ನಾಗಿ ನೆಂದ್ಕೊಂಡಿರೋಂಥ ಕಡಲೆಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ 1 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಮತ್ತು ಅರ್ಧ ಇಂಚಷ್ಟು ಶುಂಠಿನ ಆ್ಯಡ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ 1 ಬೆಳ್ಳುಳ್ಳಿಲಿ 2 ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಅದರಲ್ಲೇ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ 2 ಲವಂಗ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಚಕ್ಕೆ ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಬೇಕು. ಆದಷ್ಟು ಇದಕ್ಕೆ ತುಂಬ ಸಣ್ಣದಾಗಿ ರುಬ್ಕೊಂಬೇಡಿ, ಸ್ವಲ್ಪ ತರಿಯಾಗೇ ಬರಬೇಕು. ನಾವು ವಡೆ ಮಾಡಿದಾಗ ಈ ಕಡಲೆಬೇಳೆ ನಮಗೆ ಬಾಯಿ ಸಿಗ್ತಾ ಇದ್ರೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ತುಂಬ ಸಣ್ಣದಾಗಿ ರುಬ್ಕೊಂಬೇಡಿ, ಸ್ವಲ್ಪ ದಪ್ಪದಾಗೆ ರುಬ್ಕೊಳ್ಳಿ. ನಾನಿಲ್ಲಿ ಮಾಡ್ತಿರೋದು ಮಸಾಲೆ ವಡೆ, ಹಾಗಾಗಿ ಎಲ್ಲನೂ ಮಸಾಲೆ ಆ್ಯಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಮಸಾಲೆ ವಡೆ ಇಷ್ಟ ಆಗಲ್ಲ ಅಂತಂದರೆ ಇಲ್ಲಿ ನಾನು ಹಾಕಿರುವಂಥ ಪದಾರ್ಥಗಳಲ್ಲಿ ನಿಮಗೆ ಯಾವುದು ಬೇಡ ಅದನ್ನು ಸ್ಕಿಪ್ ಮಾಡಿ ನೀವು ಪ್ಲೈನ್ ವಡೆ ಕೂಡ ಮಾಡ್ಕೊಬೋದು. ಬಟ್ ಈ ವಡೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದನ್ನೆಲ್ಲ ನಾನು ರುಬ್ಕೊಂಡಿರೋದಂಥದ್ದೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಆನಂತರ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 1 ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ವಡೆಗೆ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇತ್ತು ಅಂತಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡಬೇಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸತಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಈ ಮಸಾಲೆ ವಡೆಗೆ ಕರಿಬೇವು ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು 1 ಕಪ್ಪಲ್ಲಿ ಸಣ್ಣ ಕಪ್ಪಲ್ಲಿ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ನಾನು ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು ಒಂದು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ, ಅಂದರೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ವಡೆಗೆ ರುಬ್ಕೊಬೇಕಾದ್ರೂ ಕೂಡ ಒಂದು ಸ್ವಲ್ಪ ಕೂಡ ನೀರನ್ನ ಹಾಕ್ಕೊಂಡಿಲ್ಲ. ಯಾಕಂತಂದರೆ ಕಡಲೆಬೇಳೆ ಫಸ್ಟೇ ನೆಂದಿರುತ್ತಲ್ವ, ಅದೇ ನೀರು ಸಾಕಾಗುತ್ತೆ. ಮತ್ತು ನಾವು ಈರುಳ್ಳಿ ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಇಡೋಕೆ ಹೋಗಬಾರ್ದು, ನೀರು ಬಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಆದಷ್ಟು ಬೇಗ ವಡೆನ ಮಾಡ್ಕೋಬೇಕು. ಇವಾಗ ನಾನು ವಡೆಗೆ ನೆನೆಸ್ಬೇಕಾದ್ರೆ ಕಡಲೆಬೇಳೆ ಏನು ನೆನೆಹಾಕಕ್ಕೆ ಇಟ್ಟಿದ್ದೆ, ಅದ್ರ ಜೊತೆ ಕೂಡ ಹೆಸರುಬೇಳೆ ಕೂಡ ನೆನೆಸಿಟ್ಕೊಂಡಿದ್ದೆ ಕೋಸುಮರಿ ಮಾಡ್ಕೊಳಕ್ಕೆ ಅಂತೇಳಿ. ಅದು ಕೂಡ ಇಲ್ಲಿ ಚೆನ್ನಾಗಿ ನೆನ್ಕೊಂಡಿತ್ತು. ಇವಾಗ ಇದರಿಂದ ಒಂದು ಕೋಸುಮರಿಯನ್ನು ಮಾಡ್ಕೊಂಬೇಡ. ನಾನಿಲ್ಲಿ ಒಂದು 100 ಗ್ರಾಮಷ್ಟು ಅಷ್ಟೇ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದು, ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಆನಂತರ ನಾನು ಸಣ್ಣದಾಗಿ ತುರಿದಿಟ್ಕೊಂಡಿರುವಂಥ ಒಂದು ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಆದಷ್ಟು ಕ್ಯಾರೆಟು ಸ್ವಲ್ಪ ಸಣ್ಣದಾಗಿ ತುರಿದಿಟ್ಕೊಳ್ಳಿ, ಆವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಸೌತೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಒಂದು ಮೀಡಿಯಮ್ ಸೈಜ್ ಒಂದು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನಾನು, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಹಸಿರು ಮೆಣಸಿನ್ಕಾಯಿನ ನಾನು ಒಂದು ಹಸಿರು ಮೆಣಸಿನ್ಕಾಯಲ್ಲಿ ಅರ್ಧ ಹಾಕ್ಕೋತಾ ಇದ್ದೀನಿ. ಯಾಕಂತಂದರೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ, ಹಾಗಾಗಿ ಅರ್ಧ ಹಾಕೋತಿದ್ದೀನಿ. ನೀವೇನಾದರೂ ಖಾರ ಜಾಸ್ತಿ ತಿಂತೀರಾ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಈ ಕೋಸುಂಬರಿಗೆ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನಂತೂ ನೀವು ಸ್ಕಿಪ್ ಮಾಡಲೇಬೇಡಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಕೋಸುಂಬರಿಗಳಲ್ಲಿ ಪಲ್ಯಗಳಲ್ಲಿ ನಾವು ತೆಂಗಿನಕಾಯಿ ಬೆಳೆಸೋದ್ರಿಂದ ಆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಲ್ಲೂ ಕೂಡ ತೆಂಗಿನಕಾಯಿನ ಸ್ಕಿಪ್ ಮಾಡಲ್ಲ, ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕೋಸುಂಬರಿ ಕೂಡ ರೆಡಿ ಆಗುತ್ತೆ. ಲಾಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣ ಹುಳಿನ ಹಾಕ್ಕೊಂಡ್ರೆ ಒಳ್ಳೆ ರುಚಿಯಾಗಿರುವಂಥ ಕೋಸುಂಬರಿ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಈಗ ಬಿಸಿಲು ತುಂಬ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಈ ಹಬ್ಬಗಳಲ್ಲಿ ಅಂತಲ್ಲ, ನಿಮ್ಗೆ ಯಾವಾಗಾದರೂ ಬೇಕು ಅಂದರೂ ಕೂಡ ಇದನ್ನು ಮಾಡ್ಕೊಂಡು ತಿಂತಾಯಿರಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನಂತೂ ಯಾವಾಗಲಾದರೂ ಒಂದೊಂದು ಸತಿ ಮಾಡ್ತಾನೆ ಇರ್ತೀನಿ. ನನಗಂತೂ ಈ ಕೋಸುಂಬರಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಯಾವಾಗಲಾದರೂ ಒಂದೊಂದು ಸತಿ 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ಸತಿ ನಾನು ಮಾಡ್ಕೊತಾನೆ ಇರ್ತೀನಿ. ನನಗಂತೂ ತುಂಬಾ ಇಷ್ಟ ಇದು. ಹಾಗಾಗಿ ಇವಾಗ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕೋಸುಂಬರಿ ಕೂಡ ರೆಡಿ ಆಗುತ್ತೆ. ನಾವು ಆವಾಗಲೇ ಏನು ಕಡಲೆಕಾಳು ಮತ್ತು ಹೆಸರು ಕಾಳನ್ನ ವಿಷಲ್ ಹಾಕ್ಸೋಕ್ಕೆ ಇಟ್ಕೊಂಡಿದ್ವಿ ನೋಡಿ, ಅದು ಕೂಡ ಚೆನ್ನಾಗಿ ಕುಕ್ ಆಗಿತ್ತು. ನಾನಿಲ್ಲಿ ಒಂದು 2 ವಿಷಲ್ ಹಾಕಿಸ್ಕೊಂಡಿದ್ದೆ, ಚೆನ್ನಾಗಿ ಕೂಡ ಕುಕ್ ಆಗಿತ್ತು. ಇವಾಗ ಇದನ್ನು ಕಾಳು ಮತ್ತು ನೀರನ್ನ ನಾವು ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ, ಬೇಗ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಇದು ಕೂಡ ರೆಡಿ ಆಗುತ್ತೆ. ನಾನು ಈ ನೀರನ್ನು ಕೂಡ ವೇಸ್ಟ್ ಮಾಡಲ್ಲ, ಅಂದರೆ ರಸ ಏನಿವಾಗ ಬಂದಿದೆ ಕಾಳಿಂದ, ನಾನು ಇದನ್ನು ಕೂಡ ವೇಸ್ಟ್ ಮಾಡಲ್ಲ, ಸಾಂಬಾರುಗಳಲ್ಲಿ ಹಾಕೋತೀನಿ. ಇಲ್ಲ ಅಂತಂದರೆ ಬೇಕು ಅಂದರೆ ನಾವು ಹಂಗೆ ಕೂಡ ಕುಡಿಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಟ್ ನಾನಿಲ್ಲಿ ಸಾಂಬಾರು ಜೊತೆಗೆ ಇದನ್ನು ಬಳಸ್ಕೊತೀನಿ. ಇದನ್ನು ಕೂಡ ನಾನಿಲ್ಲಿ ವೇಸ್ಟ್ ಮಾಡಲ್ಲ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಕೂಡ ನೀವು ವೇಸ್ಟ್ ಮಾಡಬೇಡಿ. ಇವಾಗ ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ, ಇದನ್ನು ನಾವು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡ್ಬೇಡ. ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಈ ಕಾಳು ಪಲ್ಯ ಕೂಡ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮೊಳಕೆ ಕಟ್ಟಿ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಮೊಳಕೆ ಕಟ್ಟಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಚೆನ್ನಾಗಿ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಹಾಕ್ಕೊಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೊಂಡು, 2 ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಸಿಡಿಸ್ಕೊಂಡು, ಅದಾದ ನಂತರ ನಾವು ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು, ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ, ತುಂಬ ಫ್ರೈ ಮಾಡಬಾರ್ದು, ಒಂದು 80% ಕುಕ್ ಆದರೆ ಸಾಕಾಗುತ್ತೆ. ಇಷ್ಟನ್ನು ಹಾಕ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆನಂತರ ನಾವು ಇದಕ್ಕೆ ಸ್ವಲ್ಪ ನಾವಿಲ್ಲಿ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಯಾಕಂತಂದರೆ ನಾವು ಆಲ್ರೆಡಿ ಕಾಳಿಗೂ ಕೂಡ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಲ್ವ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾವು ಆವಾಗಲೇ ಏನು ಬೇಯಿಸಿಟ್ಕೊಂಡಿದ್ವಿ ಕಾಳು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದರಲ್ಲೂ ನಾವು ಹೆಸರು ಕಾಳು ಕೂಡ ಹಾಕಿ ಮಾಡ್ಕೊತಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಈ ಥರ ಹೆಸರು ಕಾಳು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಗನೆ ಕುಕ್ ಆಗುತ್ತೆ ಇದು, ಯಾಕಂತಂದರೆ ನಾವು ಫಸ್ಟೇ ಬೇಯಿಸ್ಕೊಂಡಿರೋ ಕಾಳಾಗಿರೋದ್ರಿಂದ ಒಂದು 5 ಮಿನಿಟ್ಸ್ಗೆಲ್ಲ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ.
ಹಾಗೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಒಂದೇ ಸತಿ ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಂಡು ಬಿಡ್ತೀನಿ, ಎಲ್ಲ ರೆಸಿಪೀಸ್ಗಳಿಗೂ ಒಂದೇ ಸತಿ ಆಗಿಬಿಡತ್ತೆ ಅಂತ. ಹಾಗಾಗಿ ನನಗೆ ಅಡುಗೆ ಮಾಡುವಾಗ ತುಂಬ ಈಸಿ ಆಗುತ್ತೆ. ನೀವು ಕೂಡ ಆದಷ್ಟು ಇದೇ ಥರ ಟಿಪ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಒಂದೇ ಸತಿ ಎಲ್ಲ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪಟ ಅಂತ ಅಡುಗೆನ ಮಾಡ್ಕೊಂಬಿಡ್ಬೋದು. ತುಂಬ ಟೈಮ್ ಕೂಡ ಆಗಲ್ಲ. ಅದರಲ್ಲೂ ಹಬ್ಬಗಳಲ್ಲಿ ಬೇಗನೆ ಅಡುಗೆ ಆಗೋಗ್ಬಿಡತ್ತೆ. ನಾವು ಒಂದೇ ಸತಿ ಎಲ್ಲನೂ ಜೋಡಿಸಿಟ್ಕೊಂಡು ಹಬ್ಬನ ಸ್ಟಾರ್ಟ್ ಮಾಡೋದ್ರಿಂದ. ಇವಾಗ ನೋಡಿ ಪಲ್ಯ ಕೂಡ ಆಯಿತು. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಪಾಯಸಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲೊಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಬಿಸಿ ಆದ ನಂತರ ಇಲ್ಲಿ 1 ಕಪ್ಪಷ್ಟು ಶಾವಿಗೆನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ತುಪ್ಪ ಯಾವುದು ಇನ್ನೂ ಬಳಸಿಲ್ಲ, ಸ್ವಲ್ಪ ಹಂಗೆ ಪ್ಲೈನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂತಂದರೆ ಡ್ರೈ ರೋಸ್ಟ್ ಮಾಡಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ಟೈಮ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆದಷ್ಟು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸ ಅಂತೂ. ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಇದು ಸಾಕಾಗುತ್ತೆ. ಇವಾಗ ಇದಕ್ಕೆ ಸೈಡಿಗೆ ಇಟ್ಕೊಂಡು ಇದೇ ಕಡಾಯಿಗೆ ನಾನು ಮತ್ತೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿ ಕೂಡ ಫ್ರೈ ಮಾಡ್ಕೊತೀನಿ. ಆದಷ್ಟು ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡಿ. ಯಾಕಂತಂದರೆ ಗೋಡಂಬಿ ಸ್ವಲ್ಪ ಬೇಗನೆ ಫ್ರೈ ಆಗಲ್ಲ ಮತ್ತು ದ್ರಾಕ್ಷಿ ಹಾಗಲ್ಲ, ಬೇಗನೆ ಫ್ರೈ ಆಗೋಗ್ಬಿಡುತ್ತೆ. ಹಾಗಾಗಿ ಫಸ್ಟು ಗೋಡಂಬಿನ ಫ್ರೈ ಮಾಡಿಕೊಂಡು ಆನಂತರ ನಾನು ದ್ರಾಕ್ಷಿನ ಫ್ರೈ ಮಾಡ್ಕೊತೀನಿ. ಯಾಕಂದರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಇವಾಗ ನೋಡಿ ಗೋಡಂಬಿ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದೆ. ಇದನ್ನು ಕೂಡ ಎತ್ತಿ ಸೈಡಿಗೆ ಇಟ್ಕೊಂಡು ಆನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊತೀನಿ. ದ್ರಾಕ್ಷಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ದ್ರಾಕ್ಷಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ದಪ್ಪ ಆಗುತ್ತೆ ದ್ರಾಕ್ಷಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ಎತ್ತಿಟ್ಕೊಂಡ್ರೆ ಇದು ಕೂಡ ಫ್ರೈ ಆಗುತ್ತೆ. ಇದಿಷ್ಟು ಫ್ರೈ ಮಾಡಿಕೊಂಡು ಆನಂತರ ನಾವು ಹಾಲನ್ನ ಬಿಸಿ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ ಹಾಲು ತೊಗೊಂಡಿರೋಂಥದ್ದು ಹತ್ತತ್ರ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಬಳಸ್ತಾ ಇದ್ದೀನಿ. ಯಾಕಂತಂದರೆ ಮೆಜರ್ಮೆಂಟಲ್ಲಿ ತೊಗೊಳೋದಂದರೆ ನಾನು ಇದಕ್ಕೆ ಹಾಲು ಬಳಸ್ತಿರೋದು ಯಾವ ಕಪ್ಪಲ್ಲಿ ಶಾವಿಗೆನ ಬಳಸ್ಕೊಂಡಿದ್ದೆ ಅದೇ ಕಪ್ಪಲ್ಲಿ 5 ಕಪ್ಪಷ್ಟು ಬಳಸ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ 4 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು 1 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನಿಲ್ಲಿ ಶಾವಿಗೆನ 1 ಕಪ್ಪಷ್ಟು ತೊಗೊಂಡಿದ್ದೆ, ಅದರಲ್ಲಿ 5 ಕಪ್ಪಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ 1 ಕಪ್ಪಷ್ಟು ನೀರನ್ನ ಹಾಕೋದ್ರಿಂದ ಶಾವಿಗೆ ನಾವು ಅಂದರೆ ಪಾಯಸನ ಮಾಡ್ಕೊಂಡು ಆದಮೇಲೆ ನಿಮಗೆ ಸ್ವಲ್ಪ ಶಾವಿಗೆ ಅಂಟಲ್ಲ. ಹಾಗಾಗಿ 1 ಕಪ್ಪಷ್ಟು ನೀರನ್ನು ಕೂಡ ಆ್ಯಡ್ ಮಾಡೋದ್ರಿಂದ ನಮಗೆ ಶಾವಿಗೆ ಅಂಟಲ್ಲ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇವಾಗ 5 ಕಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಇದೊಂದು ಕುದಿ ಬರೋಗೂ ಚೆನ್ನಾಗಿ ಕುದಿಸ್ಕೊಬೇಕು. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಇದು. ಈ ಕುದ್ದಾದ್ಮೇಲೆ ನಾವು ಆವಾಗಲೇ ಏನು ಶಾವಿಗೆನ ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಚೆನ್ನಾಗಿ ದಪ್ಪ ಆಗಬೇಕು ಶಾವಿಗೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಅಲ್ಲಿವರೆಗೂ ಸಕ್ಕರೆ ಆಗಿರ್ಬೋದು, ಬೇರೆ ಯಾವುದು ಕೂಡ ಆ್ಯಡ್ ಮಾಡೋದು ಬೇಡ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಮತ್ತು ಇನ್ನೊಂದು ಶಾವಿಗೆ ಹಾಕಿದ ತಕ್ಷಣ ಸ್ವಲ್ಪ ತಲೆ ಹಿಡಿಯುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವು ಗ್ಯಾಸ್ ಮುಂದೆನೇ ನಿಂತ್ಕೊಂಡು ಅವಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಬೇಗ ತಲೆ ಹಿಡ್ಕೊಂಡ್ಬಿಡುತ್ತೆ. ಇವಾಗ ನೋಡಿ ಈ ರೀತಿಯಾಗಿ ಕುದಿ ಬರುವಾಗ ನಾವು ಆವಾಗ ಏನು ಸಕ್ಕರೆ ತೆಗೆದು ಇಟ್ಕೊಂಡಿದ್ವಿ ಆ ಸಕ್ಕರೆನ ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ 1 ಕಪ್ಪಷ್ಟು ಶಾವಿಗೆಗೆ 3/4 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ನಾವು ಸ್ವಲ್ಪ ಸಕ್ಕರೆ ಕಡಿಮೆ ತಿಂತೀವಿ, ಅಂದರೆ ಸ್ವೀಟ್ ನಮಗೆ ಸ್ವಲ್ಪ ಕಡಿಮೆನೇ ತಿನ್ನೋದು ನಾವು. ಹಂಗಾಗಿ ನಾನಿಲ್ಲಿ ಕಡಿಮೆನೇ ಬಳಸ್ತಾ ಇದ್ದೀನಿ. ನೀವು ಏನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ 1 ಕಪ್ಪಷ್ಟು ಶಾವಿಗೆಗೆ ನೀವು 1 ಕಪ್ಪಷ್ಟು ಆರಾಮಾಗಿ ಸಕ್ಕರೆ ಹಾಕೋಬೋದು, ಕರೆಕ್ಟ್ ಆಗುತ್ತೆ. ಇದನ್ನು ಹಾಕ್ಕೊಂಡು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಮತ್ತು ಇನ್ನೊಂದೇನಂತಂದರೆ ನಾವಿಲ್ಲಿ 1 ಕಪ್ಪಿಗೆ 5 ಕಪ್ಪಷ್ಟು ನೀರು ಮತ್ತು ಹಾಲು ಹಾಕಿರೋದ್ರಿಂದ ನಾವು ಈ ಪಾಯಸನ ಮಾಡಿ ಎತ್ತಿಟ್ಟರು ಕೂಡ ನಿಮಗೆ ಗಟ್ಟಿ ಆಗಲ್ಲ. ನಾವು ಹೇಗೆ ಮಾಡಿಟ್ಟಿರ್ತೀವಿ ಸೇಮ್ ಅದೇ ರೀತಿಯಾಗೇ ಇರುತ್ತೆ. ನಾನು ಹೇಳಿರುವಂಥ ನೀವು ಮೆಜರ್ಮೆಂಟಲ್ಲೇ ಮಾಡಿದ್ರೆ ಬೇಕಾದರೆ ನೀವು ಕೂಡ ಒಂದ್ಸಲ ಚೆಕ್ ಮಾಡಿ, ಗಟ್ಟಿ ಆಗೋದೇ ಇಲ್ಲ. ನಾವು ಯಾವ ರೀತಿಯಾಗಿ ಈ ಥರ ತೆಳ್ಳಗೆ ಮಾಡಿಟ್ಕೊಂಡಿರ್ತೀವಿ ಕೊನೆವರೆಗೂ ಹಾಗೇ ಇರುತ್ತೆ. ಹಾಗೆ ಕೂಡ ನೀವು ಸರ್ವ್ ಮಾಡಿಕೊಂಡು ತಿನ್ಬೋದು. ಲಾಸ್ಟಿಗೆ ನಾವು ಆವಾಗಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ಗೋಡಂಬಿ ದ್ರಾಕ್ಷಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗೋಗುತ್ತೆ. ಮತ್ತು ನಿಮಗೆ ಬೇಕು ಅಂತಂದರೆ ನೀವು ಇದಕ್ಕೆ ಕೇಸರಿ ದಳ ಕೂಡ ಹಾಕೋಬೋದು. ನನ್ನ ಹತ್ರ ಕೇಸರಿ ದಳ ಇರಲಿಲ್ಲ, ನಾನು ಹಂಗಾಗಿ ಹಾಕ್ತಾಯಿಲ್ಲ. ನಿಮ್ಗೆ ಯಾರಿಗಾದ್ರೂ ಕೇಸರಿ ದಳ ಇದೆ ಅಂತಂದರೆ ಅಥವಾ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಆರಾಮಾಗಿ ಆ್ಯಡ್ ಮಾಡ್ಕೊಬೋದು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಯಸ ಅಂತೂ ರೆಡಿ ಆಗುತ್ತೆ. ಲಾಸ್ಟಿಗೆ ನಾವು ಏಲಕ್ಕಿನ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಬಳಸ್ತಾ ಇಲ್ಲ, ಡೈರೆಕ್ಟಾಗಿ ಏಲಕ್ಕಿನೇ ಹಾಕೋತಾ ಇದ್ದೀನಿ. ಇದು ಕಾಡು ಏಲಕ್ಕಿ ಅಂತ ಕೂಡ ಕರೀತಾರೆ. ನಾನಿಲ್ಲಿ ಆ ಏಲಕ್ಕಿನ ಬಳಸ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದ್ರ ಫ್ಲೇವರ್ ಆಗಿರ್ಬೋದು
ತಿನ್ಬೋದು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಈ ಏಲಕ್ಕಿನ ಬಳಸ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಮತ್ತು ನಾವು ಏಲಕ್ಕಿ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು. ಜಸ್ಟ್ ಏಲಕ್ಕಿ ಹಾಕಿದ ತಕ್ಷಣ ಜಸ್ಟ್ ಹಂಗೆ ಫ್ರೈ ಮಾಡಿ ಎತ್ತಿಟ್ಕೊಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಸಕ್ಕರೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸಕ್ಕರೆ ಹಾಕೋ ಹಂತದಲ್ಲಿ ನೀವು ಸಕ್ಕರೆನ ಸ್ಕಿಪ್ ಮಾಡಿ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ನೀವು ಬೇಕು ಅಂದರೆ ನೀವು ಆ ರೀತಿಯಾಗಿ ಕೂಡ ಮಾಡ್ಕೊಳ್ಳಿ. ಇವಾಗ ನೋಡಿ ಇದು ಪಾಯಸ ಫುಲ್ ರೆಡಿ ಆಯಿತು. ಇದನ್ನ ಎತ್ತಿ ಸೈಡಿಗೆ ಇಟ್ಕೊಂಡು ನಾವು ಆವಾಗಲೇ ಏನು ವಡೆಗೆ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡ್ಬೇಡ. ನಾನಿಲ್ಲಿ ವಡೆಗೆ ಆವಾಗಲೇ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಆಯಿಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಆವಾಗಲೇ ಏನು ವಡೆಗೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ತಟ್ಟಿ ಇದರೊಳಗಡೆ ಹಾಕೋತಾ ಇದ್ದೀನಿ. ಆದಷ್ಟು ವಡೆನ ಸ್ವಲ್ಪ ಆಯಿಲ್ ಚೆನ್ನಾಗಿ ಬಿಸಿ ಆಗೋವರೆಗೂ ಹಾಕೋಕ್ಕೆ ಹೋಗ್ಬೇಡಿ. ಇಲ್ಲ ಅಂತಂದರೆ ಎಲ್ಲನೂ ಆ ಪ್ಯಾನಲ್ಲೇ ಅಂಟ್ಕೊಂಡು ಬಿಡುತ್ತೆ. ಅಂದರೆ ಆ ಕಡಾಯಿಗೆ ಫುಲ್ ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು. ಆನಂತರ ಹಾಕೋದ್ರಿಂದ ವಡೆ ಕೂಡ ಚೆನ್ನಾಗಿ ಕುಕ್ ಆಗ್ತವೆ. ಹಾಗಾಗಿ ಇವಾಗ ನೋಡಿ ನಾನು ಏನು ತೊಗೊಂಡಿದ್ದೆ ಎಲ್ಲನೂ ನೀಟಾಗಿ ತಟ್ಬಿಟ್ಟು ಹಾಕೋತಾ ಇದ್ದೀನಿ. ನಿಧಾನಕ್ಕೆ ಟರ್ನ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಅಂತಂದರೆ ಲೋ ಫ್ಲೇಮು ಮತ್ತು ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ವಡೆ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಇದಿಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ವಡೆದು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ನನಗಂತೂ ಮಸಾಲೆ ವಡೆ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಮತ್ತು ನನಗೆ ಈ ರೆಸಿಪೀಸಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದಂತೂ ದಯವಿಟ್ಟು ಮರಿಬೇಡಿ. ನಮ್ಮನೇಲಿ ತುಂಬ ಸಿಂಪಲಾಗಿ ಮಾಡಿದ್ವಿ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಮನೇಲಿ ಒಬ್ಬಟ್ಟು ಆಗಿರ್ಬೋದು ಅಥವಾ ಒಬ್ಬಟ್ಟಿನ ಸಾಂಬಾರು ಆಗಿರ್ಬೋದು ಇವತ್ತು ನಾವೇನು ಕೂಡ ಮಾಡಿರಲಿಲ್ಲ. ಸಿಂಪಲಾಗಿ ಹಬ್ಬ ಮಾಡಿದ್ದು. ಹಾಗಾಗಿ ನಾನು ನಿಮಗೆ ಫಸ್ಟೇ ಹೇಳಿದ್ದು ನಾವು ತುಂಬ ಸಿಂಪಲಾಗಿ ಹಬ್ಬ ಮಾಡಿದ್ದೀವಿ ಅಂತ. ಇದಕ್ಕಾಗಿ ನಾನು ನಿಮಗೆ ಹೇಳಿದ್ದು ಇವತ್ತು ತುಂಬ ಸಿಂಪಲಾಗಿ ನಮ್ಮ ಮನೆಗೆ ಹಬ್ಬ ಆಯಿತು ಅಂತ. ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಎತ್ತಿ ನಾವೇನು ಈ ಡೀಪ್ ಫ್ರೈ ಮಾಡ್ಕೊಂಡ್ವಿ ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡ್ರೆ ವಡೆ ಕೂಡ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇದಾದ ನಂತರ ನಾನು ಈ ಬೇಳೆ ಸಾಂಬಾರು ರೆಸಿಪಿನ ಆಲ್ರೆಡಿ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಡೀಟೇಲಾಗಿ ತೋರಿಸ್ತಾ ಇಲ್ಲ. ನಿಮ್ಗೇನಾದರೂ ಈ ರೆಸಿಪಿ ಬೇಕು ಅಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಬೋದು. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ಟೋಟಲ್ ಆಗಿ ನನಗೆ $8 ಅರ್ನಿಂಗ್ಸ್ ಆಗಿದೆ. ಅಂದರೆ ಇಂಡಿಯನ್ ರುಪೀಸ್ಗೆ ನಾವು ಕನ್ವರ್ಟ್ ಮಾಡಿದಾಗ $687 ಬಂದಿದೆ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಅನ್ನಿಸ್ತು. ಯಾಕಂತಂದರೆ ಇದೆಲ್ಲ ನೀವು ಕೊಟ್ಟಿರುವಂಥ ಪ್ರೀತಿಯಿಂದನೇ ಅರ್ನ್ ಆಗಿರೋದು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತೇಳಿ ಮಾಡ್ಕೊತಾ ಇದ್ದೀನಿ. ಆದರೆ ಇದು ಇವಾಗಲೇ ನಮ್ಮ ಅಕೌಂಟಿಗೆ ಅಮೌಂಟು ಬರಲ್ಲ. ಇದು ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಇದು ಇವಾಗ ನಮ್ಮ ಅಕೌಂಟಿಗೆ ರಿಸೀವ್ ಆಗಲ್ಲ. ಇದು ಗೂಗಲ್ ಆ್ಯಡ್ಸ್ ಅಂತ ಇರುತ್ತಲ್ವ ಅಲ್ಲಿ ಹೋಗಿ ರಿಸೀವ್ ಆಗುತ್ತೆ. ನಮಗೆ $100 ಆದ ನಂತರ ನಮ್ಮ ಅಕೌಂಟಿಗೆ ರಿಸೀವ್ ಆಗುತ್ತೆ. $100 ಆದಮೇಲೆ ನನ್ನ ಅಕೌಂಟಿಗೆ ದುಡ್ಡು ಬಂದಾಗ ಖಂಡಿತವಾಗ್ಲೂ ನಾನು ಅವತ್ತು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ಇದು ನೀವು ಕೊಟ್ಟಿರೋ ಪ್ರೀತಿಯಿಂದ ಅಮೌಂಟ್ ರಿಸೀವ್ ಆಗಿರೋದು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ನನಗೇನು ತಪ್ಪಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇವತ್ತು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ $100 ಆದಾಗ ನನ್ನ ಅಕೌಂಟಿಗೆ ಎಷ್ಟು ದುಡ್ಡು ಬಂತಂತ ಫಸ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಮತ್ತು ನಾನು ಆ ದುಡ್ಡನ್ನ ಏನು ಮಾಡಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಆವಾಗ ಶೇರ್ ಮಾಡ್ಕೊತೀನಿ. ಖಂಡಿತವಾಗ್ಲೂ ಮಿಸ್ ಮಾಡಲ್ಲ. ಮತ್ತು ಈ ಸಾಂಬಾರು ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು. ಹಬ್ಬಗಳಲ್ಲಿ ಈ ಸಾಂಬಾರು ಮಾಡ್ಕೊಳೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹಬ್ಬಗಳಲ್ಲಿ ನಮಗೆ ಟೈಮ್ ಇಲ್ಲ ಅಂತಂದಾಗ ಇಂಥ ಸಾಂಬಾರು ಅಂದರೆ ಒಂದು 5-10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಹಬ್ಬಗಳಲ್ಲಿ ಆದಷ್ಟು ಇಂಥ ಸಾಂಬಾರುಗಳನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.